ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ರ ಸಮಾಧಿ ಕೆಡವಿದ್ದವರಿಗೆ ಸರ್ಕಾರ ಶಾಕ್ ಕೊಡ್ತಾ ಇದೆ. ಸ್ಟುಡಿಯೋ ಜಾಗ ಅರಣ್ಯಕ್ಕೆ ಸೇರಿದ್ದು, ಹೀಗಾಗಿ 20 ಎಕರೆಯನ್ನ ಮುಟ್ಟುಗೋಲು ಹಾಕಿಕೊಳ್ಳೋಕೆ ಸಜ್ಜಾಗಿದೆ. ಇದರಿಂದ ವಿಷ್ಣು ಅಭಿಮಾನಿಗಳು ಖುಷಿಯಾಗಿದ್ದಾರೆ. ವಿಷ್ಣುವರ್ಧನ್ ಅಭಿಮಾನಿಗಳ ಪಾಲಿಗೆ ಅಭಿನಯ ಭಾರ್ಗವ. ಆದ್ರೆ ಚಂದನವನದಲ್ಲಿ ವಿಷ್ಣು ನತದೃಷ್ಟ ಗಂಧರ್ವ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ವಿಷ್ಣು ಅಗಲಿಕೆ ಬಳಿಕ ಅವರ ಸ್ಮಾರಕದ ವಿಷಯದಲ್ಲಿ ಅಭಿಮಾನಿಗಳು, ಕುಟುಂಬ ಇನ್ನಿಲ್ಲದ ನೋವು ಅನುಭವಿಸಿತ್ತು. ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣು ಸ್ಮಾರಕವನ್ನೇ ನೆಲಸಮ ಮಾಡಿದ್ರಿಂದ ಆಘಾತ ಅನುಭವಿಸಿದ್ರು. ಇದೀಗ ವಿಷ್ಣು ಫ್ಯಾನ್ಸ್ಗೆ ಸಿಹಿ ಸುದ್ದಿ ಬಂದಿದೆ. ಸಮಾಧಿ ಕೆಡವಿದವರಿಗೆ ಶಾಕ್ ತಟ್ಟಿದೆ. ಸಾಹಸ ಸಿಂಹ ವಿಷ್ಣು ಸಮಾಧಿ ಕೆಡವಿದವರಿಗೆ ಶಾಕ್. ಅಭಿಮಾನ್ ಸ್ಟುಡಿಯೋ ಜಾಗ ಮುಟ್ಟುಗೋಲು ಹಾಕಿಕೊಳ್ಳುತ್ತಾ ಸರ್ಕಾರ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿಯನ್ನ ಇತ್ತೀಚೆಗೆ ಕೆಡವಲಾಗಿತ್ತು. ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ವಿಷ್ಣುವರ್ಧನ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಅಭಿಮಾನ್ ಸ್ಟುಡಿಯೋಗೆ ಸರ್ಕಾರ ನೀಡಿರೋ 20 ಎಕರೆ ಜಾಗವನ್ನ ವಾಪಸ್ ಪಡೆಯುವಂತೆ ಅರಣ್ಯ ಇಲಾಖೆ ಅಧಿಕಾರಿ ಬೆಂಗಳೂರು ಡಿಸಿಗೆ ಪತ್ರ ಬರೆದಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಮುಟ್ಟುಗೋಲು. 1970ರಲ್ಲಿ ಅಂದಿನ ಸರ್ಕಾರ ನಟ ಬಾಲಕೃಷ್ಣಗೆ 20 ಎಕರೆ ಜಾಗ ನೀಡಿತ್ತು. ಆದ್ರೀಗ ಇದೇ ಜಾಗವನ್ನ ಹಿಂಪಡೆಯುವಂತೆ ಅರಣ್ಯ ಇಲಾಖೆಯ ಐಎಫ್ಎಸ್ ಅಧಿಕಾರಿ ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಭೂಮಿ ಅಂತ ಘೋಷಣಾ ಪತ್ರ ಬರೆದಿದ್ದಾರೆ. ಅಷ್ಟಕ್ಕೂ ಏನಿದು ಅಂತ ನೋಡೋದಾದ್ರೆ, ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ ಷರತ್ತಿನೊಂದಿಗೆ 20 ಎಕರೆ ಜಾಗವನ್ನ 1970ರಲ್ಲಿ ರಾಜ್ಯ ಸರ್ಕಾರ ಬಾಲಕೃಷ್ಣಗೆ ನೀಡಿತ್ತು. ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕಾಗಿ ಭೂಮಿ ಮಂಜೂರು ಮಾಡಲಾಗಿತ್ತು. ಹೀಗಾಗಿ ಸ್ಟುಡಿಯೋ ನಿರ್ಮಾಣಕ್ಕೆ ಬಾಲಕೃಷ್ಣ ಕುಟುಂಬ ಮುಂದಾಗಿತ್ತು. ಆದರೆ ಸ್ಟುಡಿಯೋ ನಿರ್ಮಾಣಕ್ಕೆ ಹಣದ ಅವಶ್ಯಕತೆ ಇದೆ ಅಂತ ಭೂಮಿ ಮಾರಾಟ ಮಾಡಿದೆ. 10 ಎಕರೆ ಮಾರಾಟಕ್ಕೆ ಡಿಸಿಯಿಂದ ಅನುಮತಿ ಪಡೆದು 12 ಎಕರೆ ಭೂಮಿ ಮಾರಾಟ ಮಾಡಲಾಗಿದೆ ಅಂತ ಅರಣ್ಯ ಇಲಾಖೆ ಅಧಿಕಾರಿ ಪತ್ರದಲ್ಲಿ ತಿಳಿಸಿದ್ದಾರೆ. ವಿಷಯ ಅಂದ್ರೆ 20 ವರ್ಷಗಳ ಅವಧಿವರೆಗೆ ಯಾವುದೇ ಪರಬಾರೆ ಮಾಡುವಂತಿಲ್ಲ ಅಂತ ಷರತ್ತು ವಿಧಿಸಿ ಭೂಮಿ ನೀಡಲಾಗಿತ್ತು. ಇದು ಉಲ್ಲಂಘನೆಯಾಗಿದೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ಹಾಗೆಯೇ 5 ವರ್ಷದಲ್ಲಿ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಬೇಕಿತ್ತು. ಆದರೆ ಸ್ಟುಡಿಯೋ ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಎಲ್ಲಾ ಷರತ್ತು ಉಲ್ಲಂಘಿಸಿದ್ದಾರೆಂದು ಐಎಫ್ಎಸ್ ಅಧಿಕಾರಿ ಡಿಸಿಗೆ ಪತ್ರ ಬರೆದಿದ್ದು, ಈ ಹಿನ್ನೆಲೆಯಲ್ಲಿ ಸದರಿ ಜಮೀನನ್ನ ಹಿಂಪಡೆಯುವಂತೆ ಪತ್ರ ಬರೆಯಲಾಗಿದೆ. ಅರಣ್ಯಾಧಿಕಾರಿ ಪತ್ರ ಬರೆದಿರೋ ಬೆನ್ನಲ್ಲೇ ವಿಷ್ಣು ಅಭಿಮಾನಿಗಳ ಸಂಘದ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಭಿಮಾನಿಗಳ ಕಣ್ಣೀರಿಗೆ ನ್ಯಾಯ ಸಿಕ್ತು ಎಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ನಟ ಅನಿರುದ್ಧ್, 12 ಎಕರೆ ಮಾರಿದ ದುಡ್ಡಲ್ಲಿ ಸ್ಟುಡಿಯೋ ಕಟ್ತೀವಿ ಅಂದಿದ್ರು. ಆದ್ರೆ ಸ್ಟುಡಿಯೋ ಕಟ್ಟಿಲ್ಲ. ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡ್ರೆ ಸ್ವಾಗತ ಎಂದು ಹೇಳಿದ್ದಾರೆ. ಬಹಳ ಸಂತೋಷ ಇದೆ, ಸಮಾಧಾನಕರವಾಗಿದೆ. ವಶಪಡಿಸ್ಕೋಬಹುದು ಸರ್ಕಾರ ಈ ಜಾಗವನ್ನ ಅಂತ ಸುಮಾರು ವರ್ಷಗಳಿಂದ ನಮಗೆ ಅದು ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಯತ್ನ ಕೂಡ ಪಟ್ವಿ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಬಾಲಣ್ಣ ಪುತ್ರಿ ಗೀತಾ ಬಾಲಿ ಸವಾಲೆಸೆದಿದ್ದಾರೆ. ಸರ್ಕಾರ ಮುಟ್ಟುಗೋಲು ಹಾಕೊಂಡ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತೀನಿ ಅಂತ ಹೇಳಿದ್ದಾರೆ. ಏನೇ ಹೇಳಿ, ಸರ್ಕಾರವೇನೋ ವಿಷ್ಣು ಸಮಾಧಿ ಜಾಗವನ್ನ ವಶಕ್ಕೆ ಪಡೆಯಲು ಮುಂದಾಗಿದೆ. ಆದ್ರೆ ಇದಾದ್ರೂ ಸುಸೂತ್ರವಾಗಿ ನಡೆಯುತ್ತಾ ಇಲ್ಲ ಕಗ್ಗಂಟಾಗುತ್ತಾ ನೋಡಬೇಕಿದೆ. ಮಾಲ್ತೇಶ್ ಜಗಿನ್, ಟಿವಿ9 ಬೆಂಗಳೂರು.